ಹುಡುಕ್ತಾ ಇದ್ದೀರಾ, ಮದುವೆ ಮಾಡಲಿಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಯಾವುದು ಸಂಬಂಧಗಳು ಅನ್ನೋಂಥವ್ರು ಸಹ ಈ ವ್ರತವನ್ನು ಮಾಡಬಹುದು. ತುಂಬ ಅನುಕೂಲಕರವಾಗಿ ತುಂಬ ಈಸಿಯಾಗಿ ಹೇಳ್ತೀನಿ ನೋಡಿ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನೀವೆದ್ದು ಫ್ರೆಶ್ ಅಪ್ ಆಗಿ, ನೀವು ನಾರ್ಮಲ್ ಏನು ಫ್ರೆಶ್ ಅಪ್ ಆಗ್ತೀರಾ ಅದೇ ರೀತಿಯಾಗಿ ಬ್ರಹ್ಮ ಮುಹೂರ್ತದಲ್ಲೇ ನೀವು ಇದನ್ನು ಮಾಡಬೇಕು. ಎಸ್ಪೆಷಲಿ ಏಕೆಂದರೆ ಆ ಟೈಮಲ್ಲಿ ದೇವತೆಗಳ ಒಂದು ಪವರ್ ಜಾಸ್ತಿ ಇರುತ್ತೆ. ಅದಕ್ಕೇನೆ ನೋಡಿ ಗೃಹ ಪ್ರವೇಶಕ್ಕೆಲ್ಲ ಬ್ರಹ್ಮ ಮುಹೂರ್ತದಲ್ಲೇ ಕೊಡೋದು ಆಲ್ಮೋಸ್ಟ್ ಟೈಮಿಂಗ್ಸು. ಸೊ ಈ ಒಂದು ಸಮಯದಲ್ಲಿ ನೀವು ಫ್ರೆಶ್ ಅಪ್ ಆಗಿ, ನಿಮ್ಮ ಮನೇಲಿ ಒಂದು ವಿಷ್ಣುದು ಮೂರ್ತಿ ಇದ್ದರೆ ಓಕೆ, ಪಂಚಲೋಹದ್ದು ಆ ರೀತಿ ಯಾವುದಾದ್ರೂ ಮೂರ್ತಿ ಇಲ್ಲ ಅಂದರೆ ನೀವು ಲಕ್ಷ್ಮೀನಾರಾಯಣರ ಒಂದು ಚಿತ್ರಪಟವನ್ನು ಇಟ್ಕೊಳ್ಬೋದು, ಅಂದರೆ ಫೋಟೋವನ್ನು ಇಟ್ಕೊಳ್ಬಹುದು. ಮೂರ್ತಿ ಇತ್ತು ಅಂದರೆ ಅಭಿಷೇಕ ಮಾಡಿ, ಪಂಚಲೋಹದ್ದು ಮೂರ್ತಿ ಇತ್ತು ಅಂದರೆ ಅಭಿಷೇಕ ಮಾಡಿ. ಇಲ್ಲ ಅಂದ ಪಕ್ಷದಲ್ಲಿ ಮಹಾಲಕ್ಷ್ಮಿ ಹಾಗೂ ವಿಷ್ಣುವಿನ ಒಂದು ಫೋಟೋ ಇದ್ರೂ ಇಟ್ಕೊಳ್ಳಿ. ಆ ಒಂದು ಫೋಟೋಗೆ ಕ್ಲೀನಾಗಿ ಗಂಗಾಜಲ ಹಾಕ್ಬಿಟ್ಟು ಕ್ಲೆನ್ಸ್ ಮಾಡಿಬಿಟ್ಟು ನೀಟಾಗಿ ಧೂಪ ಎಲ್ಲ ಹಾಕಿ ಅಲಂಕಾರ ಮಾಡಿ, ಈ ರೀತಿಯಾಗಿ ಚೆನ್ನಾಗಿ ನೀವೆಷ್ಟು ಡೆಕೋರೇಟಿವ್ ಆಗಿರ್ತೀರೋ ಅಷ್ಟು ಡೆಕೋರೇಟಿವ್ ಆಗಿ ಚೆನ್ನಾಗಿ ರೆಡಿ ಮಾಡಿ. ನಂತರ ನೀವು ಇದಕ್ಕೆ ಮುಖ್ಯವಾಗಿ ನಿಮ್ಮ ಮನೆಯ ಮುಂದೆ ರಂಗೋಲಿಯನ್ನು ಬಿಡಬೇಕು. ನೀವೇ ಬಿಡಬೇಕು, ಸ್ವತಃ ನೀವು ಬಿಡೋದನ್ನ ಬೇರೆಯವ್ರ ಕೈಲಿ ಬಿಡಿಸ್ಬೇಡಿ. ನೀವು ಇಂಥದ್ದು ಬಿಡಬೇಕು ಅಂತಿದ್ರೆ ನೀವೇ ಬಿಡಬೇಕು. ಫ್ರೆಶ್ ಅಪ್ ಆಗಿ ರಂಗೋಲಿ ಬಿಡಿ, ದೇವರ ಪೂಜೆ ನಿತ್ಯ ಕರ್ಮಗಳನ್ನು ಮಾಡಿ, ಹಾಗೆ ಪ್ರಸಾದವನ್ನು ಮಾಡಿ, ಹಾಗೆ ಜೊತೆಗೆ ಮೇನ್ ಪವರ್